ಚಲವಾದಿ ನಾರಾಯಣ ಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಒಂದು ಕ್ವಿಕ್ ರಿಯಾಕ್ಷನ್ ಅವ್ರ ಹತ್ರ ತಗೊಂಡು ವಾಪಸ್ ಪ್ಯಾನೆಲ್ ಬರ್ತೀನಿ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಈ ಕುದುರೆ ವ್ಯಾಪಾರ ಅನ್ನೋದು ಬಿಜೆಪಿ ಪಾಳ್ಯದಿಂದ ಸರ್ ಅದೇನ್ ಕೇಳಬೇಕು ಒಂದೇ ಸಾರಿ ಕೇಳ್ಬಿಡಿ, ನನಗೂ ಬೇರೆ ಒಂದು ಇದು. ಐನೋ ಸರ್ ಕುದುರೆ ವ್ಯಾಪಾರದ ಬಗ್ಗೆ ಬಿಜೆಪಿ ಪಾಳ್ಯದಿಂದ ಬೇಜಾನ್ ಆರೋಪಗಳು ಬರ್ತಾ ಇದೆ. ಇದು ಅಧಿಕೃತವಾಗಿ ಸಿಕ್ಕಿರೋ ಮಾಹಿತಿನ ಅಥವಾ ಸುಮ್ಮನೆ ಗಾಳಿಲಿ ಗುಂಡು ಹೊಡಿತಾ ಇರೋದ ಅಂತ? ನೋಡಮ್ಮ, ಯಾವುದು ಇದು ಬೆಂಕಿ ಇಲ್ಲದೆ ಹೊಗೆ ಆಡುವುದಿಲ್ಲ. ಇದು ಆ ರೀತಿಯ ಆರೋಪ ಮಾಡ್ಲಿಕ್ಕೆ ನಮಗೇನು ಅದರ ಅವಶ್ಯಕತೆನೂ ಇಲ್ಲ. ಯಾರು ಶಾಸಕರು ಮತ್ತೆ ಕೆಲವರು ಇದ್ದಾರೋ ಇಂಟರ್ನಲ್ಲಿ ಒಳಗಡೆ ನಡೆದಿರ್ತಕ್ಕಂಥದ್ದನ್ನ, ಇದು ಕತ್ತಲ ಕೋಣೆಯ ವ್ಯವಹಾರಗಳಿವೆಲ್ಲ. ಇಂಥವು ನಡೆಯುವಾಗ ಅದು ಎಲ್ಲೋ ಒಂದ್ ಕಡೆ ಹೊರಗಡೆ ಬರ್ತದೆ. ಅದು ನಮ್ಮ ಗಮನಕ್ಕೆ ಬಂದಿರೋದನ್ನ ನಾವು ಜನರ ಗಮನಕ್ಕೆ ತರಬೇಕು, ತಂದಿದ್ದೇವೆ. ಬಟ್ ಈ ಸಂಸ್ಕೃತಿಯನ್ನು ಹೇಳ್ಕೊಟ್ಟಿದ್ದೆ ಬಿಜೆಪಿಗರು ಅಂತ ಹೇಳಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಆರೋಪ ಮಾಡಿದ್ರು. ಈ ಸಂಸ್ಕೃತಿ 1947ರಿಂದನೇ ಶುರು ಮಾಡಿದೆ. ಅವತ್ತು ಬಿಜೆಪಿ ಇತ್ತ, ಕಾಂಗ್ರೆಸ್ ಇತಿಹಾಸ ಬೇಕಾದಷ್ಟು ನನಗೆ ಗೊತ್ತಿದೆ. ಪಾರ್ಲಿಮೆಂಟ್ ಅಲ್ಲಿ ಟೇಬಲ್ ಮೇಲೆ ದುಡ್ಡು ಹಾಕಿದ್ದು ಯಾರು? ತಂದು ಸುರಿದಿದ್ದು ನನಗೆ ಇವ್ರು ಕೊಟ್ಟಿದ್ದು ಅಂತ. ಅದೇನೋ ಇರ್ಲಿ, ಆದ್ರೆ ಇವತ್ತು ಯಾರು ಮುಖ್ಯಮಂತ್ರಿ ಆಗ್ಬೇಕು, ಯಾರಿಗೆ ಹಸ್ತಾಂತರ ಮಾಡಬೇಕು, ಇದು ನಮ್ಮ ಪ್ರಶ್ನೆ ಅಲ್ಲ, ಅಥವಾ ಜನರ ಪ್ರಶ್ನೆ ಅಲ್ಲ. ಇದು ಒಂದು ಪಕ್ಷದ ಒಳಗಡೆಯ, ಒಂದು ಸರ್ಕಾರದ ಒಳಗಡೆಯ ಪ್ರಶ್ನೆ. ಅದು ಅವ್ರ ಇಷ್ಟ, ಅವ್ರು ಏನಾದ್ರೂ ಮಾಡ್ಕೊಳ್ಳಿ. ಜನರ ಸಮಸ್ಯೆಗಳು ಹಲವಷ್ಟು ಇರುವಾಗ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕಾಗಿದ್ದು ಸರ್ಕಾರ. ಕೊಡದೇ ಇದ್ದಾಗ ಅದನ್ನ ಗಮನಕ್ಕೆ ತರಬೇಕಾದ್ದು, ಸಲಹೆ ಕೊಡಬೇಕಾಗಿದ್ದು, ಅದನ್ನು ವಿರೋಧಿಸಬೇಕಾಗಿದ್ದು, ಹೋರಾಟ ಮಾಡಬೇಕಾಗಿದ್ದು ಅದು ವಿರೋಧ ಪಕ್ಷದ ಸ್ಥಾನದಲ್ಲಿರ್ತಕ್ಕಂಥವರ. ಸರಿ ಸರ್, ಈ ಕುರ್ಚಿ ಕಲಹಕ್ಕೆ ಯಾರಾದ್ರೂ ಬ್ರೇಕ್ ಹಾಕಬಹುದು ಅಂದ್ರೆ ಅದು ಕಾಂಗ್ರೆಸ್ನ ಹೈಕಮಾಂಡ್. ಬಟ್ ಹೆಚ್ಚು ಕಮ್ಮಿ ಒಂದು ವಾರ ಆಗ್ತಾ ಬಂತು, ಹೈಕಮಾಂಡ್ ಕಡೆಯಿಂದ ಇದಕ್ಕೆ ಫುಲ್ ಸ್ಟಾಪ್ ಹಾಕೋ ಪ್ರಯತ್ನಗಳು ಆಗ್ತಿದೆ ಅನ್ನೋ ಲಕ್ಷಣಗಳೇ ಕಾಣ್ತಿಲ್ಲ. ಖರ್ಗೆ ಬರ್ತಾರೆ, ವಾಪಸ್ ಹೋಗ್ತಾರೆ, ವೇಣುಗೋಪಾಲ್ ಬರ್ತಾರಂತೆ, ರಾಹುಲ್ ಗಾಂಧಿ ವರದಿ ತರಿಸ್ಕೊಳ್ತಿದ್ದಾರಂತೆ. ಅಂದ್ರೆ ಈ ಒಂದು ವಾರದಲ್ಲಿ ಕರ್ನಾಟಕದ ಜನ ಅನುಭವಿಸ್ತಾ ಇರೋದು ಅಭಿವೃದ್ಧಿಗೆ ಫುಲ್ ಸ್ಟಾಪ್ ಬಿದ್ದಿರೋದು, ಬ್ರೇಕ್ ಬಿದ್ದಿರೋದು, ಇದು ಹೈಕಮಾಂಡ್ ಗಮನಕ್ಕೆ ಹಾಗೆ ರಾಜ್ಯ ಸರ್ಕಾರದ ಸೋಕಾಲ್ಡ್ ಸರ್ಕಾರದ ಪ್ರತಿನಿಧಿಗಳಿಗೆ ಗಂಭೀರವಾದ ವಿಷಯ ಅಂತ ಅನ್ನಿಸ್ತಿಲ್ವಾ ಅಂತ? ಅಲ್ಲ, ಅವ್ರಿಗೆ ಅದು ಗಂಭೀರ ಅನ್ನಿಸ್ಬೇಕು. ಅನ್ನಿಸ್ಲಿಲ್ಲ ಅಂತಂದ್ರೆ ಅದಕ್ಕೆ ಜನ ಉತ್ತರ ಕೊಡಬೇಕು. ನಾನು ಹೇಳ್ತಕ್ಕಂಥದ್ದು, ನೀವು ಹೇಳಿದ್ದು ಖರ್ಗೆ ಅವರು ಹೈಕಮಾಂಡ್ ಅಂತ ತಿಳ್ಕೊಂಡಿರೋದು. AICC ಅಧ್ಯಕ್ಷರಿಗಿಂತ ದೊಡ್ಡವರು ಯಾರಿದ್ದಾರೆ ಪಕ್ಷದಲ್ಲಿ? ಅವರೇ. ಆದ್ರೆ 3 ದಿವಸ ಆಯ್ತು, ನನಗೆ ಬೇಜಾರಾಗಿದೆ, ನನ್ನ ಕೈಯಲ್ಲಿ ಏನೂ ಇಲ್ಲ, ನಾನು ಹೈಕಮಾಂಡ್ ಗಮನಕ್ಕೆ ತರ್ತೀನಿ ಅಂತೇಳಿ ಮಾನ್ಯ ಅಧ್ಯಕ್ಷರೇ ಹೇಳಿಬಿಟ್ಟು ಹೋಗ್ತಾರೆ ಅನ್ನೋದಾದ್ರೆ ಅಧ್ಯಕ್ಷರಿಗೆ ಏನು ಗೌರವ ಇದೆ? ಅಥವಾ ಹೈಕಮಾಂಡ್ ಅಂದ್ರೆ ಯಾರು? ಕಲೆಕ್ಟಿವ್ ಲೀಡರ್ಶಿಪ್ ಅಂತಾರೆ. ನಾವು ಒಬ್ಬರೊಬ್ಬರ ಡಿಸಿಷನ್ ತಗೊಳ್ಳಲ್ಲ, ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲರ ಹಿರಿಯರು ಕೂತು ಮಾತನಾಡಿ ಆಮೇಲೆ ಡಿಸಿಷನ್ ತಗೊಳ್ತೀವಿ ಅಂತಾರೆ. ಡಿ ಕೆ ಶಿವಕುಮಾರ್ ಹಂಗೆ ಮಾತನಾಡಿದ್ರು ಇದೇ ವಿಚಾರಕ್ಕೆ. ಆಗ್ಲಿ, ಒಂದು ತೀರ್ಮಾನ ಅಂತಂದ್ರೆ ವರ್ಷಗಟ್ಲೆ ನಡೀತಾ ಬರ್ತಾ ಇದೆ ಈ ವಿಚಾರಗಳು. ರೀಶಫಲ್ ಅನ್ನೋದು ಒಂದು ವರ್ಷದಿಂದ ನಡೀತಾ ಇದೆ. ನೋಡಿ, ಗುಜರಾತ್ನಲ್ಲಿ ಬೆಳಗ್ಗೆ ಎಲ್ಲಾ ರಿಸೈನ್ ಮಾಡಿದ್ರು, ಮರುದಿನ ಮತ್ತೆ ಮಂತ್ರಿಮಂಡಲ ಆಗೋಯ್ತು ಹೊಸದು. ಇದಕ್ಕೇನು ದೊಡ್ಡ ಮುಹೂರ್ತ ಫಿಕ್ಸ್ ಮಾಡಿ ವರ್ಷಗಟ್ಲೆ ಮಾಡಬೇಕಾಗಿಲ್ಲ. ಇದಕ್ಕೆ ಉತ್ತರ ಕೊಡ್ಬೇಕಾಗಿದ್ದೆ ಯಾರು? ಹೈಕಮಾಂಡ್ ತಾನೇ. ಯಾಕೆ ಹೈಕಮಾಂಡ್ ತಟಸ್ಥವಾಗಿದೆ? ನಾಯಕತ್ವ ಬದಲಾವಣೆ ಒಂದು ವರ್ಷದಿಂದ ಕೇಳ್ತಾ ಇದ್ದೀವಿ. 2.5 ವರ್ಷ ಫಿಕ್ಸ್ ಆಗಿದೆ, ನಮಗೆ ಹಸ್ತಾಂತರ ಆಗಬೇಕು ಅಂತ. ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಯಾರು ಬೇಕಾದ್ರೂ ಹಾಕೊಳ್ಳಿ. ಆದ್ರೆ ಇದು ದೊಡ್ಡ ವಿಷಯ ಬೇರೆ ಜನರಿಗಾಗ್ಲಿ ಅಥವಾ ಬೇರೆ ವಿರೋಧ ಪಕ್ಷಗಳಿಗಲ್ಲ. ನೀವು ಇದನ್ನ ಬೆಳೆಸ್ತಾ ಹೋಗ್ತಾ ಇದ್ರೆ, ನೀವು ಬರೀ ಅದರಲ್ಲೇ ತಲ್ಲೀನರಾಗಿದ್ರೆ, ಅಭಿವೃದ್ಧಿ ನಡೀಲಿಲ್ಲ ಅಂತಂದ್ರೆ, ರೈತರ ಸಮಸ್ಯೆಗಳು ಎದುರಾದ್ರೆ, ದಲಿತರ ಸಮಸ್ಯೆಗಳು ಎದುರಾದ್ರೆ ಪ್ರಶ್ನೆ ಮಾಡಬೇಕಾದವ್ರು ಯಾರು? ಆ ಕೆಲಸವನ್ನಷ್ಟೇ ನಾವು ಮಾಡ್ತಾ ಇರ್ತಕ್ಕಂಥದ್ದು. ರೈಟ್ ಸರ್, ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಅಶೋಕ್ ಗೌಡ್ರೆ, ಆರೋಪ ಅಂತೂ ಬರ್ತಿದ್ಯಪ್ಪ ನಿಮ್ಮ ಪಕ್ಷದ ಕಡೆಯಿಂದ, ಕುದುರೆ ವ್ಯಾಪಾರ ಜೋರಾಗಿ ನಡೀತಾ ಇದೆ, 50 ಕೋಟಿ ಅಂತೆ, ಫಾರ್ಚುನರ್ ಕಾರ್ ಅಂತೆ. ಐ ಡೋಂಟ್ ನೋ, ನಿಮಗೆ ಕಾಂಗ್ರೆಸ್ ಪಕ್ಷದ ಒಳಗಿಂದಲೇ ಯಾರಾದ್ರೂ ಇನ್ಫಾರ್ಮರ್ಸ್ ಇದ್ದಾರಾ ಅಥವಾ ಹೆಂಗೂ ನಡೀತಿದೆ ಸರ್ಕಸ್ಸು, ನಮ್ದು ಒಂದು ಇದ್ದು ಬಿಡ್ಲಿ ಇದರಲ್ಲಿ ಪ್ಲಾಟ್ ಅನ್ನೋ ರೀತಿಯಲ್ಲಿ ಏನಾದ್ರೂ ಆಗ್ತಿದ್ಯಾ ಅಂತ? ಡಿ ಕೆ ಶಿವಕುಮಾರ್ ಮನೆಯಿಂದನೇ ಇನ್ಫಾರ್ಮೇಶನ್ ಬರುತ್ತೆ, ಸಿದ್ದರಾಮಯ್ಯವ್ರ ಮನೆಯಿಂದನೂ ಇನ್ಫಾರ್ಮೇಶನ್ ಬರುತ್ತೆ. ಸ್ವಲ್ಪ ಡೇಂಜರ್ ಇದೆ ಸಿಚುಯೇಷನ್. ಅಲ್ಲ, ಯಾಕೆ ಅಂತ ಹೇಳ್ತೀನಿ. ಯಾಕೆ ನೀವು ಕೇಳ್ಬೇಕು, ಯಾಕೆ ಹೆಂಗ್ ಗೊತ್ತು ಅಂತ ಕೇಳಿ. ನೋಡಿ, ಈಗ ಡಿ ಕೆ ಶಿವಕುಮಾರ್ ಆಪ್ತರ ಹತ್ರ ನೀವು ಮಾತಾಡಿದ್ರೆ ಅವರೇ ಹೇಳ್ತಾರೆ,
ನಮ್ಮ ಸ್ಪೈಸು ಸಿದ್ದರಾಮಯ್ಯನವ್ರ ಮನೇಲಿ ಇದ್ದಾರೆ ಅಂತ ಬಸವರಾಜ್ ಸರ್ ಗೊತ್ತಿರುತ್ತೆ. ಹಾಗೆ ಸಿದ್ದರಾಮಯ್ಯನವ್ರ ಆಪ್ತರ ಹತ್ರ ಮಾತಾಡಿದ್ರೆ ನಮ್ಮ ಸ್ಪೈಸುನು DK ಅವ್ರ ಮನೇಲಿ ಇದ್ದಾರೆ ಅಂತ ಹೇಳ್ತಾರೆ. ಇದೇನಿದೆ, ಈ ವಾಡಿಕೆ ಏನಿದೆ, ಇದು ಇವತ್ತಿಂದ ಬಂದಿಲ್ಲ, 2016-17ರಿಂದ ಪ್ರಾರಂಭ ಆಗ್ಬಿಟ್ಟಿದೆ ಅಂತ ನಮಗೆ ಸುದ್ದಿ ಇರ್ತಕ್ಕಂಥವ್ರು. ಆಮೇಲೆ ಅವರವರ ಆಪ್ತರುಗಳು ಸಹ ನಮಗೂ ಆಪ್ತರು ಇರ್ತಾರೆ ಬೇರೆ ಬೇರೆ ಕಾರಣಗಳಿಗೆ, ಅದರಿಂದಾಗಿ ನಮಗೂ ಮಾಹಿತಿಗಳಿರ್ತವೆ. ಛಲವಾದಿ ನಾರಾಯಣ ಸ್ವಾಮಿ ಅವರು ಇರ್ಬೋದು, ನಮ್ಮ ಆರ್ ಅಶೋಕ್ ಅವರು ಇರ್ಬೋದು, ನಮ್ಮ ಅಧ್ಯಕ್ಷರು ಇರ್ಬೋದು, ನಾವಿರ್ಬೋದು. ಕುದುರೆ ವ್ಯಾಪಾರ ಕರ್ನಾಟಕದ ಜನ ನೋಡಿದ ಹೆಂಗೆ ಬೇರೆ ಪಕ್ಷದಿಂದ MLA ಗಳನ್ನ ಖರೀದಿ, ನಾನು ಓಪನ್ ಆಗಿ ಹೇಳ್ತೀನಿ ಸರ್, ಖರೀದಿ ಮಾಡಕ್ಕೆ. ಬಟ್ ಇಲ್ಲಿ ಯಾರನ್ನ ಖರೀದಿ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ಒಳಗೊಳಗೆ? ನೀವು ಹಳೆ ರಾಜಕಾರಣ ಕರ್ನಾಟಕದ ಇರ್ಬೋದು, ಇಡೀ ಭಾರತದ ರಾಜಕಾರಣದಲ್ಲಿ ಯಾವುದೇ ರಾಜ್ಯದಲ್ಲಿ ಹೋಗಿ ನೋಡಿದ್ರೆ ಕುದುರೆ ವ್ಯಾಪಾರ ಆಯಾರಾಮ್ ಗಯಾರಾಮ್ ಸರ್ಕಾರಗಳೇನಿದೆ ಇದಕ್ಕೆ ದೊಡ್ಡ ಹಿಸ್ಟ್ರಿ ಇದೆ. ಅಂದರೆ ಹೇಗೆ ನಮ್ಮ ಛಲವಾದಿ ಅವರು ಹೇಳಿದ್ರು 1947 ಏನು ವಿಚಾರ ಇತ್ತು, ಯಾವಾಗ 1936 ಯಾರು ಸರ್ದಾರ್ ವಲ್ಲಭಾಯ್ ಪಟೇಲ್ರಿಗೆ ಓಟ್ ಹಾಕಿದ್ರು, ಅದಾದಮೇಲೆ ನೆಹರು ಹೆಂಗೆ ಪ್ರಧಾನಮಂತ್ರಿ ಆಗ್ಬಿಟ್ರು, ದೊಡ್ಡ ಇತಿಹಾಸ. ನಾನು ಅಷ್ಟೆಲ್ಲ ಇತಿಹಾಸಕ್ಕೆ ಹೋಗಲ್ಲ. ನೀವು ಈಗ ಒಂದು 2-3 ಕರ್ನಾಟಕದ ವಿಚಾರಕ್ಕೆ ಹೇಳ್ತೀನಿ. ದೇವರಾಜ ಅರಸು ಅವರು 1978 ಚುನಾಯಿತರಾಗಿ ಬರ್ತಾರೆ. ಚುನಾಯಿತರಾಗಿ ಬಂದಾಗ ಅವ್ರನ್ನ ಪದಚ್ಯುತಿ ಮಾಡಿಸಿ, ದೇವರಾಜ ಅರಸು ಅಂತ ಒಬ್ಬ ಅಷ್ಟು ಸೋಷಲಿಸ್ಟ್ ಇರ್ಬೋದು ಅಥವಾ ನೀವು ಯಾವ ಪ್ಯಾರಾಮೀಟರ್ ತಗೊಂಡ್ರು ಸಹ ದೇವರಾಜ ಅರಸುಗೆ ಇವತ್ತು ರಾಜ್ಯದಲ್ಲಿ ಅನೇಕ ಜನ ಮುಖ್ಯಮಂತ್ರಿಗಳು ಬಂದರು, ಅನೇಕ ಜನ ನಾನ್ ಮುಖ್ಯಮಂತ್ರಿಗಳಾಗಿದ್ದಂತಹ ಮೇಧಾವಿಗಳು ರಾಜಕಾರಣಿಗಳಾಗಿದ್ದರು, ಯಾರೂ ಸಹ ಮ್ಯಾಚ್ ಮಾಡೋಕ್ಕಾಗಿಲ್ಲ. ಅಂಥ ಒಬ್ಬ ವ್ಯಕ್ತಿನ ನೀವು ಕಾಲಕ್ಕೆ ಬಿದ್ದರು ಅಂತ ಹೇಳಿ, ಸಂಜಯ್ ಗಾಂಧಿ ಅವ್ರು ಕಾಲಕ್ಕೆ ಬಿದ್ದರು ಅಂತೇಳಿ ಗುಂಡರಾಯರನ್ನ ಮುಖ್ಯಮಂತ್ರಿ ಮಾಡಿದ್ರು. ಇದು ಇತಿಹಾಸ, ರಾಜ್ಯದ ಇತಿಹಾಸ. ಆವತ್ತು ಯಾವ ರೀತಿ ಕುದುರೆ ವ್ಯಾಪಾರ ನಡೀತು ಗುಂಡರಾವ್ ಅವರು, ಆಯ್ತಾ, ಗುಂಡರಾಯರು ಯಾವ ರೀತಿ ವ್ಯಾಪಾರ ಮಾಡಿದ್ರು, ಆಯ್ತು ಬಿಡಿ, ಅತ್ಲ ಕಡೆ ಅವ್ರನ್ನ ಬಿಟ್ಬಿಡಿ. ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಅಲ್ಲಿ ಬಂಗಾರಪ್ಪನವ್ರ ಕಡೆ, ಬಂಗಾರಪ್ಪ ಅಂತಕ್ಕಂತಹ ಒಬ್ಬ ಗ್ರಾಮೀಣ ಕೃಪಾಂಕ ಕೊಟ್ಟು ರಾಜ್ಯದಲ್ಲಿ ಅನೇಕ OBC ಕಮ್ಯುನಿಟಿಗಳನ್ನೆಲ್ಲರನ್ನು ಒಂದು ಮಾಡಿ OBC ಕಮ್ಯುನಿಟಿ ಅತ್ಯಂತ ದೊಡ್ಡ ಲೀಡ್ರು, ದೇವರಾಜ ಅರಸುಗಿಂತ ದೊಡ್ಡ ಲೀಡರ್ ಆಗ್ತಿದ್ದಾರೆ ಅಂತ ಹೇಳಿ ಯಾವತ್ತು ಬಂಗಾರಪ್ಪನವ್ರನ್ನ ಪದಚ್ಯುತಿ ಮಾಡಿ ವೀರಪ್ಪ ಮೊಯ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡೋಕ್ಕಿಂತ ಮುಂಚೆ ನಡೆದಂಥ ಘಟನಾವಳಿಗಳು. ಪಾಪ ಅಲ್ಲಿ ಬರ್ತಾರೆ. ಇವಾಗ DK ಶಿವಕುಮಾರ್ ಅವರೇ, ಇವಾಗ ನೇರವಾಗಿ ಹೇಳೋಣಪ್ಪ, DK ಶಿವಕುಮಾರ್ ಅವರೇ ಖರೀದಿ ಮಾಡ್ತಿದ್ದಾರೆ ಅಂತಂದ್ರು ಕೂಡ ಯಾರನ್ನ ಮಾಡ್ತಾರೆ? ಅವ್ರ ಪರವಾಗಿ ಜನ ಡೆಲ್ಲಿಗೆ ಹೋಗೋಕೆ ಸ್ವಯಂ ಪ್ರೇರಿತರಾಗಿ ರೆಡಿ ಆಗ್ಬಿಟ್ಟಿದ್ದಾರೆ. ಈ ಸ್ವಯಂ ಪ್ರೇರಿತ ಅಂತಕ್ಕಂಥದ್ದು ಚೆಲುವರಾಯ ಸ್ವಾಮಿ ಈಗ ಪಾಪ ಮಾಗಡಿ ಶಾಸಕರು ಬಾಲಕೃಷ್ಣ ಇರ್ಬೋದು, ಆಮೇಲೆ ಯಾರು ಚನ್ನಗಿರಿ ಶಾಸಕರು ಇರ್ಬೋದು, ಇವರೆಲ್ಲ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಯಾವತ್ತು 13th ಮೇ ಮತ್ತು 23rd ಮೇ ಯಾವ ಮುಖ್ಯಮಂತ್ರಿ ಸ್ವೇರಿಂಗ್ ಆಯಿತು ಆವತ್ತೇ ಹೇಳಿದ್ರು. ನಾವೇನು ಅದಕ್ಕೆ ನಮ್ದೇನು ಆಕ್ಷೇಪ ಏನಿಲ್ಲ, ಆಯ್ತಾ. ಆದರೆ ಚೆಲುವರಾಯ ಸ್ವಾಮಿ ಯಾವ ಕ್ಯಾಂಪಲ್ಲಿ ಇದ್ರು, ಇವತ್ತು DK ಶಿವಕುಮಾರ್ ಕ್ಯಾಂಪ್ಗೆ ಯಾಕೆ ಬಂದರು, ಅದಾದ್ಮೇಲೆ ಯಾವ್ಯಾವ ರೀತಿ ಈಗ ಶ್ರೀನಿವಾಸ್ ಗುಬ್ಬಿ, ಆಯ್ತಾ, ಪರವಾಗಿಲ್ಲ, ಅವರು ಪರವಾಗಿಲ್ಲ, ನಯನಾ ಮೋಟಮ್ಮ ಯಾರ ಜೊತೆ ಓಟ್ ಹಾಕಿದ್ರು, ಇವತ್ತು ಯಾರ ಜೊತೆ ಬಂದ್ರು, ದೊಡ್ಡ ವಿಚಾರ, ಆಯ್ತಾ. ನಾನು ಇದು ಒಂದು 4-5 ಎಕ್ಸಾಂಪಲ್ ಫೋಟೋ ನೋಡಿ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಜೊತೆಗೆ ಕೂಡ ಬಹಳ ಇಂಟ್ರೆಸ್ಟಿಂಗ್ ವೇ ಅಲ್ಲಿ ಚರ್ಚೆ ಆಗ್ತಿದೆ ಸರ್, ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತನಾಡೋಣ. ಅದಕ್ಕೆ ಮುಂಚೆ ಸತೀಶ್ ಅವರೇ, 2 ತಿಂಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ DK ಶಿವಕುಮಾರ್ ಅವರು ಅಂತ ಹೇಳಿ ಹುಲಿಗೆಮ್ಮ ದೇವಿಯ ಆರಾಧಕಿ ಭವಿಷ್ಯ ನುಡಿದಿದ್ದಾರೆ. ನಾನು ಈ ಪ್ರಶ್ನೆ ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ರಾಜಕಾರಣಿಗಳಿಗೆ ಇಂಥ ಭವಿಷ್ಯ ನುಡಿಗಳಲ್ಲಿ ನಂಬಿಕೆ ಜಾಸ್ತಿ. ವಾತಾವರಣ ನೋಡಿದ್ರೆ ಹಂಗೆ ಕಾಣಿಸ್ತಿದೆ ಅಂತ ಹೇಳಿ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಕೂಡ ಹೇಳ್ತಿದ್ದಾರೆ. ಬಟ್ ನನ್ನ ಪ್ರಶ್ನೆ, 2 ತಿಂಗಳು ಕಾಯೋಷ್ಟು ತಾಳ್ಮೆ ಉಳಿದಿದೆಯಾ DK ಶಿವಕುಮಾರ್ ಅವರಲ್ಲಿ ಅಂತ? ಇಲ್ಲ, ಕಳೆದ 15 ದಿನಗಳಿಂದ ಇದೇನು ತೀರಾ ಪೀಕಿಗೆ ಬಂದಂತಹ ಚರ್ಚೆ ಏನಿದೆ, ಅಂದರೆ ಅಧಿಕಾರ ಹಂಚಿಕೆ ಚರ್ಚೆ ಏನಿದೆ, ಒಂದು ಹಂತದ ಕ್ಲೈಮ್ಯಾಕ್ಸಿಗೆ ಬರ್ತಾ ಇದೆ ಅಂತ ಅನಿಸುತ್ತೆ. ಅದು DK ಶಿವಕುಮಾರ್ ಆದರೂ CM ಆಗ್ಬೋದು ಅಥವಾ ಸಿದ್ದರಾಮಯ್ಯನವರಾದರೂ ಕಂಟಿನ್ಯೂ ಆಗ್ಬೋದು. ಅದನ್ನು ಹೈಕಮಾಂಡ್ ಏನು ಡಿಸೈಡ್ ಮಾಡುತ್ತೆ ನೋಡಬೇಕು. ಇವತ್ತು KC ವೇಣುಗೋಪಾಲ್ ಕೂಡ ಬರ್ತಾ ಇದ್ದಾರೆ. ಸೊ ಮತ್ತೆ ನಿನ್ನೆ ಖರ್ಗೆ ಅವರು ಕೂಡ ಕೆಲವ್ರನ್ನ ಕರೆಸಿ ಮಾತಾಡಿದ್ದಾರೆ. ಇವತ್ತು BK ಹರಿಪ್ರಸಾದ್ ಅವರು ಕೂಡ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಇಡೀ ರಾಜ್ಯದ ಚರ್ಚೆಗಳನ್ನೆಲ್ಲ ಮಾಡಿದ್ದಾರೆ. ಸೊ ನಾನು ಹೇಳಬೇಕಾಗಿರುವಂಥದ್ದು ಏನಂತಂದರೆ, ಇಂಥ ಜ್ಯೋತಿಷಿಗಳು ಏನಾದರೂ ಹೇಳಿರ್ಬೋದು, ಅವ್ರ ಪರವಾಗಿನೂ ಹೇಳಿರ್ತಾರೆ, ವಿರೋಧ ಬಹುಶಃ ಸಿದ್ದರಾಮಯ್ಯನವರ ಮೂಢನಂಬಿಕೆಗಳ ಮೇಲೆ ಇಂಥದ್ದನ್ನೆಲ್ಲ ಮೂಢನಂಬಿಕೆ ಅಂತಲೇ ಹೇಳ್ತಾರೆ. ಅದು ಚಾಮರಾಜನಗರಕ್ಕೆ ಹೋದರೆ ನನಗೆ CM ಸ್ಥಾನ ಹೋಗುತ್ತೆ ಅಂತ ಅಂತಿದ್ರು, ಅದು ನಾನು ಅಲ್ಲಿ ಹೋಗಿ ಬಂದಿದ್ದೀನಿ, ಹಾಗೆ ಗಟ್ಟಿಯಾಗಿದೆ ಅಂತಾರೆ. ಸೊ ಅದನ್ನೆಲ್ಲ ಡಿಸ್ಕಷನ್ ಮಾಡೋಕ್ಕಾಗಲ್ಲ, ಅದು ಬೇರೆ ವೇ ಇದೆ. ನನಗನ್ಸೋದು ಏನಂತಂದರೆ, ಏನೋ ಲಾಸ್ಟ್ ಗೌರ್ಮೆಂಟ್ BJP ಅವ್ರು ಸೋತಾಗ, ನಾನು ಆ ಪ್ರಶ್ನೆ ಕೇಳೋಕೆ ಉದ್ದೇಶ ಏನು ಅಂತಂದ್ರೆ, ಬಜೆಟ್ ವರೆಗೂ ಸಿದ್ದರಾಮಯ್ಯನವರನ್ನ ಕಂಟಿನ್ಯೂ ಮಾಡಬಹುದು ಅನ್ನೋ ಚರ್ಚೆ ಇರೋದ್ರಿಂದ ಅದು ಕೂಡ ಸರಿಸುಮಾರು 2-3 ತಿಂಗಳು ಅನ್ನೋದು ಲೆಕ್ಕಾಚಾರ ಇದ್ರೆ, ಅಷ್ಟು ತಾಳ್ಮೆ DK ಶಿವಕುಮಾರ್ ಅವರಲ್ಲಿ ಉಳಿದಿದ್ಯಾ ಅಂತ? ಅಷ್ಟು ದಿನವೂ ಕೂಡ ಸಿದ್ದರಾಮಯ್ಯನವರನ್ನೇ CM ಚೇರ್ನಲ್ಲಿ ನೋಡೋಷ್ಟು ತಾಳ್ಮೆ ಉಳಿದಿದ್ಯಾ ಅಂತ? ಖಂಡಿತ ನನಗನ್ಸು ನೋಡಿ, DK ಶಿವಕುಮಾರ್ ಅವರ ತಾಳ್ಮೆ ಇದೆಯಲ್ಲ, ನೀವು ನೋಡ್ತಾ ಇರ್ಬೋದು. ಫಸ್ಟಿಗೆ ಅವರು ಅಧ್ಯಕ್ಷರಾದಾಗ, ಗೌರ್ಮೆಂಟ್ ಬಂದಾಗ ಎಲ್ಲವೂ ಡಿಸೈಡ್ ಮಾಡುವಂಥದ್ದು ಹೈಕಮಾಂಡ್ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಅಟ್ ದ ಸೇಮ್ ಟೈಮ್ CM ಏನು ಹೇಳ್ತಾ ಇದ್ರು,
CLP ಡಿಸೈಡ್ ಮಾಡುತ್ತೆ, ಶಾಸಕರ ಬಲಾಬಲ ನೋಡ್ಕೊಂಡು ಡಿಸೈಡ್ ಮಾಡುತ್ತೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು. ಈಗ ಇಬ್ರು ವರ್ಷಗಳನ್ನು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಇವರು DK ಶಿವಕುಮಾರ್ ಅವ್ರ ಸಂಖ್ಯಾಬಲವನ್ನು ಕೂಡ ನಾವು ತೋರಿಸಬಲ್ಲೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ CM ಏನ್ ಹೇಳ್ತಾ ಮುಖ್ಯ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಡಿಸೈಡ್ ಮಾಡಿದ್ರೆ ನಾನು ಒಪ್ಕೋಬೇಕು, DK ಶಿವಕುಮಾರ್ ಕೂಡ ಒಪ್ಕೋಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇಬ್ಬರಿಗೂ ಕೂಡ ತಾಳ್ಮೆ ಇದೆ ಅಂತ ಭಾವಿಸ್ತೀನಿ ನಾನು. ಯಾಕೆ DK ಶಿವಕುಮಾರ್ ಅವರಿಗೆ 2.5 ವರ್ಷಗಳನ್ನ ಕಾದಿದ್ದಾರೆ ನಿಜ. ಇನ್ನೊಂದಿಷ್ಟು 2-3 ತಿಂಗಳು 2 ತಿಂಗಳು ಅಥವಾ ದೇವರಾಜ್ ಅರಸು ಅವರ ಏನು ದಾಖಲೆನ ಮುರಿಬಹುದು, ಅದು ಆಗ್ಬಿಡ್ಲಿ ಅನ್ನುವಂತಹ ಪ್ರಯತ್ನವನ್ನೇ ಮಾಡ್ತಾ ಇರೋದೇ ಹೊರತು ಸಡನ್ ಆಗಿ ನಾನು ಈಗೇನು ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರದರ್ಶನದಿಂದ ರಾಜ್ಯದ ಜನರು ತಾಳ್ಮೆ ಕಳ್ಕೊಳ್ದಿದ್ರೆ ಸಾಕು ಅನ್ನೋದಷ್ಟೇ ನನ್ನ ವಿನಂತಿ ಸರ್. ಯಾಕೆಂತಂದ್ರೆ ನಾನು ಅದನ್ನೇ ಹೇಳಕ್ ಬಂದೆ, ಜನಕ್ಕೂ ಸಾಕಾಗೋಗಿದೆ. ನಮ್ಮ ಮಾಧ್ಯಮಗಳ ಪ್ರಸಾರ ಆಗ್ತಿರೋ ನ್ಯೂಸ್ ನೋಡಿ ಜನಕ್ಕೂ ಸಾಕಾಗೋಗ್ಬಿಟ್ಟಿದೆ. ಯಾವಾಗ ಮುಗಿಯತ್ತಪ್ಪ ಸರ್ಕಸ್ ಇದು? ಅಭಿವೃದ್ಧಿ ಯಾವಾಗ? ಗ್ಯಾರಂಟಿಗಳ ಸರಿಯಾದ ಅನುಷ್ಠಾನ ಯಾವಾಗ? ಇದನ್ನ ಮಾತನಾಡೋರೇ ಗತಿ ಇಲ್ವಲ್ಲ. ಮಾತೆತ್ತಿದ್ರೆ ಕುರ್ಚಿ, ದೆಹಲಿ, ಹೈಕಮಾಂಡ್ ಇಷ್ಟೇ ಆಗೋಗಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಖಂಡಿತ ಸ್ಮಿತಾ, ನಾನು ಅದನ್ನೇ ಹೇಳಕ್ ಬಂದೆ. ಮೊದಲಿಗೆ ಏನಂತಂದ್ರೆ ಬಿಜೆಪಿ ನೋಡ್ದೇನು 40% ಕಮಿಷನ್ನು, ಕೆಲವು ಹಗರಣಗಳು ಇದೆಲ್ಲ ಬಂದ ನಂತರ ಅದನ್ನ ಇಟ್ಕೊಂಡೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು. ನಾವು ಇದನ್ನೆಲ್ಲ ಮಾಡಲ್ಲ ಅದಿದ್ರೆ. ಅದಕ್ಕಿಂತ ಮುಂಚೆ ಬಹಳ ಒಂದು ಮಾತನ್ನ ಹೇಳಿದ್ದು ಏನಂತಂದ್ರೆ, ನಾವು ಸದೃಢವಾದಂತ ಸರ್ಕಾರವನ್ನ ಕೊಡ್ತೀವಿ, ನಾವು ಸ್ಥಿರವಾದಂತ ಸರ್ಕಾರವನ್ನ ಕೊಡ್ತೀವಿ. ನಾವೇಗೆ ಯಡಿಯೂರಪ್ಪನವನ್ನ ಸಡನ್ ಆಗಿ ಬದಲಾವಣೆ ಮಾಡಿದ್ರು, ಬೊಮ್ಮೆಯನ್ನ ತಗೊಂಡ್ ಬಂದ್ಬಿಟ್ರು, ಆ ರೀತಿಯಲ್ಲಿ ನಾವು ಮಾಡಲ್ಲ. ನಾವೇನೇ ಇದ್ರೂ ಕೂಡ ಒಂದಿಷ್ಟು ಏನೋ ಚರ್ಚೆಗಳನ್ನ ಮಾಡಿನೇ ನಾವು ಸ್ಥಿರವಾದಂತ ಸರ್ಕಾರಗಳನ್ನ ನೀಡ್ತೀವಿ ಅಂತ ಮಾತನ್ನ ಹೇಳಿದ್ರೆ ಅಂತ ಹೇಳಿನೇ ಇವ್ರ ಸರ್ಕಾರಕ್ಕೆ ಬಂದಿದ್ದು. ಖಂಡಿತ ಅದನ್ನೇ ಈ ರಾಜಕಾರಣದಲ್ಲೆಲ್ಲವೂ ಕೂಡ ಸಹಜನೇ, ಇಂಥ ಡೆವಲಪ್ಮೆಂಟ್ಗಳು ಆಗ್ತಾನೆ ಇರುತ್ತೆ. ಫಸ್ಟ್ ಮೊದಲನೇ ದಿನ 3 ದಿನನೇ ಇಂಥ ಚರ್ಚೆಗಳು ಶುರುವಾಗಿದ್ದು. DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಬೇಕಾ ಇಲ್ಲ ಸಿದ್ದರಾಮಯ್ಯರನ್ನ ಮುಖ್ಯಮಂತ್ರಿ ಮಾಡಬೇಕಾ ಅನ್ನುವಂತಹ ಚರ್ಚೆಗಳು ಫಸ್ಟ್ 3 ದಿನನೇ ನಡೆದಿದೆ. ಸೊ ಅದರ ಪೂರಕವಾಗಿ ನಡೀತಾ ಇರುವಂತಹ ಬೆಳವಣಿಗೆಗಳಿದು. ಹಾಗಾಗಿ ಈಗ ಸಡನ್ ಆಗಿ ಈಗಲೇ ಬದಲಾವಣೆ ಆಗ್ಬಿಡುತ್ತೆ. ಮತ್ತೆ ಇನ್ನೊಂದೇನಂತಂದ್ರೆ DK ಶಿವಕುಮಾರ್ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದೇನು ಅವ್ರ ನಡೆಗಳನ್ನಂತಂದ್ರೆ, ಸಿದ್ದರಾಮಯ್ಯನವ್ರನ್ನ ವಾಚಾಮಕೋಚವರಾಗಿ ನಾವು ಸಂಪೂರ್ಣವಾಗಿ ಅವ್ರನ್ನ ವಿರೋಧ ಮಾಡ್ಕೊಂಡು ನಾನು ಅಧಿಕಾರದ ನಡೆಸಬಲ್ಲೆ ಅನ್ನುವಂತಹ ಭ್ರಮೆಯಲ್ಲಿ ಒಳಗಡೆ DK ಶಿವಕುಮಾರ್ ಇಲ್ಲ, ಖಂಡಿತ ಇಲ್ಲ. ಅವ್ರನ್ನ ವಿಶ್ವಾಸಕ್ಕೆ ತಗೊಂಡೇ ನಾನು CM ಆಗ್ಬೇಕನ್ನುವಂತಹ ಸ್ಟೆಪ್ಗಳನ್ನ ಇಡ್ತಾ ಇದ್ದಾರೆ ಹೊರತು, ಏನೇ ಇರ್ಬೋದು ಒಳ ರಾಜಕಾರಣಗಳು ಏನೇ ಇರ್ಬೋದು ಕೂಡ ಹೊರಗಡೆ ನಾವು ಏನ್ ತೋರಿಸ್ಬೇಕು ಅದನ್ನೇ ತೋರಿಸ್ಬೇಕು. ಯಾಕಂದ್ರೆ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ವಿಚಾರದಲ್ಲಿ ಸಿದ್ದರಾಮಯ್ಯನವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬಿಡಬಹುದು. ಆದ್ರೆ ಸಿದ್ದರಾಮಯ್ಯನವರ ಪಕ್ಕದಲ್ಲೇ ಇರುವ ಸತೀಶ್ ಜಾರಕಿಹೊಳಿ ಅನ್ನೋ ಫ್ಯಾಕ್ಟರ್ ಇದೆಯಲ್ಲ, ಅದನ್ನ DK ಶಿವಕುಮಾರ್ ವಿಶ್ವಾಸಕ್ಕೆ ತೆಗೆದುಕೊಳ್ತಾರಾ? ಅದ್ರ ಬಗ್ಗೆ ನಾನು ಪ್ರಶ್ನೆ ಕೇಳ್ತೀನಿ, ಇಟ್ನಾಳ್ ಸಾರಿಗೆ ಪ್ರಶ್ನೆ ಕೇಳ್ತೀನಿ. ಅದಕ್ಕೆ ಮುಂಚೆ ನಮ್